ನಮ್ಮ ನಾಡು ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕುಂದಾಪುರ ನಗರ ಸೇರಿದಂತೆ ಸೂಕ್ಷ್ಮ ಪ್ರದೇಶಗಳಾದ ಕೋಡಿ, ಗಂಗೊಳ್ಳಿಗಳಲ್ಲಿ ಡಿಸೆಂಬರ್ 12ರಂದು ಕಂಡುಬಂದ ಬಿಗು ವಾತಾವರಣ ತಿಳಿಯಾಗಿದ್ದು, ಘಟನೆಗೆ ಸಂಬಂಧಿಸಿದಂತೆ ಈ ತನಕ 14 ಮಂದಿಯನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಹಿಂದೂ ಸಮಾಜೋತ್ಸವ ರ್ಯಾಲಿ ಮೇಲೆ ಕಲ್ಲು ತೂರಾಟ ನಡೆಸಿದ್ದರಿಂದ ಹಿಂಸಾಚಾರಕ್ಕೆ ಈಡಾಗಿದ್ದ ಕುಂದಾಪುರ ಮತ್ತು ಗಂಗೊಳ್ಳಿ ಸೋಮವಾರ ಸಂಪೂರ್ಣ ಶಾಂತವಾಗಿದ್ದು, ಸಹಜ ಸ್ಥಿತಿಯತ್ತ ಮಂಗಳವಾರವೂ ಸಾಗಿದೆ. ಅಂಗಡಿ ಮುಂಗಟ್ಟುಗಳು ಎಂದಿನಂತೆ ತೆರೆದುಕೊಂಡಿದೆ. ವಾಹನ ಓಡಾಟ ಎಂದಿನಂತೆ ಇದೆ. ಭಾನುವಾರ ರಾತ್ರಿಯಿಂದ ಈಚೆಗೆ ಸಂಪೂರ್ಣ ಶಾಂತಿ ನೆಲೆಸಿದ್ದು, ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ. ಮುಂಜಾಗ್ರತಾ ಕ್ರಮವಾಗಿ ತಾಲೂಕಿನ ಕೋಮು ಸೂಕ್ಷ್ಮ ಪ್ರದೇಶಗಳಲ್ಲಿ ಬಿಗು ಪೊಲೀಸ್ ಬಂದೋಬಸ್ತ್ ಮುಂದುವರೆಸಲಾಗಿದೆ ಎಂದು ಕುಂದಾಪುರ ಪೊಲೀಸ್ ವೃತ್ತ ನಿರೀಕ್ಷಕ ಮದನ್ ಗಾಂವ್ಕರ್ ತಿಳಿಸಿದ್ದಾರೆ. ಹಿಂಸಾಚಾರಕ್ಕೆ ಸಂಬಂಧಪಟ್ಟಂತೆ ಕುಂದಾಪುರ ಠಾಣೆಯಲ್ಲಿ ಒಟ್ಟು 13 ಪ್ರಕರಣಗಳು ದಾಖಲುಗೊಂಡಿದೆ. ಪೊಲೀಸರು ವಶಕ್ಕೆ ತೆಗೆದುಕೊಂಡಿರುವ 10 ಮಂದಿಯ ವಿಚಾರಣೆ ನಡೆಯುತ್ತಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದುವರೆಗೂ ಯಾರನ್ನೂ ಬಂಧಿಸಲಾಗಿಲ್ಲ. ಗಂಗೊಳ್ಳಿ ಠಾಣೆಯಲ್ಲಿ 2 ಪ್ರಕರಣಗಳು ದಾಖಲಾಗಿದ್ದು, 4ರನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆಗೆ ಒಳಪಡಿಸಲಾಗಿದೆ. ಗಂಗೊಳ್ಳಿಯಲ್ಲಿ ಇದುವರೆಗೆ ಯಾರನ್ನೂ ಬಂಧಿಸಲಾಗಿಲ್ಲ. ಈ ಮಧ್ಯೆ ಸೋಮವಾರ ಕುಂದಾಪುರದಲ್ಲಿ ನಡೆಯಲಿದ್ದ ಹಿಂದೂ ಸಮಾಜೋತ್ಸವದ ಪೂರ್ವಭಾವಿಯಾಗಿ ಡಿಸೆಂಬರ್ 12ರ ಬೆಳಗ್ಗೆ ಕಂಡ್ಲೂರು, ಕುಂದಾಪುರ, ಕೋಡಿಗಳಲ್ಲಿ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ರ್ಯಾಲಿಯು ಕೋಡಿಯತ್ತ ಸಾಗುತ್ತಿದ್ದಾಗ ಕೆಲ ದುಷ್ಕರ್ಮಿಗಳು ಸೋಡಾ ಬಾಟಲಿ ಮತ್ತು ಕಲ್ಲುಗಳನ್ನು ಏಕಾಏಕಿ ಎಸೆದು ಈ ಗುಂಪು ಘರ್ಷಣೆಯನ್ನ ತಂದಿದ್ರು. ಹೀಗಾಗಿ ಕುಂದಾಪುರ ಉದ್ವಿಗ್ನಗೊಂಡಿತ್ತು. ರ್ಯಾಲಿಯಲ್ಲಿದ್ದ ಸುರೇಶ್ ಪುತ್ರನ್, ಬಾಬು, ಅವಿನಾಶ್ ರೈ, ಗಿರೀಶ್ ಅಂಪಾರು, ಸಂದೀಪ್ ದೇವಾಡಿಗ, ಸಂತೋಷ್ ಸೇರಿದಂತೆ ಸುಮಾರು 10ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು. ಅವರನ್ನು ಕುಂದಾಪುರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಜೊತೆಗೆ ಹಲ್ಲೆಯಿಂದ ಆಕ್ರೋಶಗೊಂಡ ಮಂದಿ ಕುಂದಾಪುರ ನಗರದ 4 ಅಂಗಡಿಗಳ ಮೇಲೆ ಕಲ್ಲುಗಳನ್ನು ತೂರಿದ್ರು. ಕುಂದಾಪುರ ಪುರಸಭಾ ರಸ್ತೆ, ಬಂಡಾರ್ಕಾಸ್ ರಸ್ತೆಯ ಬಳಿ ಮತ್ತು ಶಾಸ್ತ್ರಿ ವೃತ್ತದ ಬಳಿಯಲ್ಲಿರುವ 2 ಅಂಗಡಿಗಳು ಹಾನಿಗೆ ಈಡಾಗಿತ್ತು. ಬಸ್ರೂರು, ಮೂರುಕಾಯಿ ಬಳಿಯಲ್ಲಿರುವ ಹೋಟೆಲ್ ಮಾಲೀಕರಿಗೂ ಸೇರಿದ ಬೈಕ್ಗೆ ಬೆಂಕಿ ಹಚ್ಚಲಾಗಿತ್ತು. ಈ ಮಧ್ಯೆ ಸ್ಥಳಕ್ಕೆ ತಕ್ಷಣವೇ ಉಡುಪಿ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಪ್ರವೀಣ್ ಮಧುಕರ್ ಪವಾರ್, ಅಡಿಷನಲ್ ಎಸ್ಪಿ ವೆಂಕಟೇಶಪ್ಪ, ಎಎಸ್ಪಿ ರಾಮ್ ನಿವಾಸ್ ಸಪಾಟ್ ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿಯನ್ನು ಅವಲೋಕಿಸಿದರು. ಕುಂದಾಪುರ ವೃತ್ತ ನಿರೀಕ್ಷಕ ಮದನ್ ಗಾಂವ್ಕರ್ ನೇತೃತ್ವದಲ್ಲಿ ಕುಂದಾಪುರ, ಗಂಗೊಳ್ಳಿ ಮತ್ತು ಕೋಡಿಗಳಲ್ಲಿ ಹೆಚ್ಚಿನ ಪೊಲೀಸ್ ಹಾಗೂ ಕೆಎಸ್ಆರ್ಪಿ ತುಕಡಿಗಳನ್ನು ನಿಯೋಜಿಸಲಾಗಿತ್ತು. ಅಹಿತಕರ ಘಟನೆಯ ಹಿನ್ನೆಲೆಯಲ್ಲಿ ಕುಂದಾಪುರ ನಗರ, ಕೋಡಿ, ಕಂಡ್ಲೂರು, ಗಂಗೊಳ್ಳಿ ಪರಿಸರಗಳಲ್ಲಿ ಬಿಗು ಪೊಲೀಸ್ ಬಂದೋಬಸ್ತ್ ಈಗಲೂ ಕೂಡ ಮುಂದುವರೆದಿದೆ. ಹೆಚ್ಚುವರಿ ಪೊಲೀಸ್ ಮತ್ತು ಸಿಆರ್ಪಿಎಫ್ ಕರೆಸಲಾಗಿದ್ದು, ಪ್ರಮುಖ ತಾಣಗಳಲ್ಲಿ ನಿಯೋಜಿಸಲಾಗಿದೆ. ನಿರಂತರ ಗಸ್ತು ನಡೆಯುತ್ತಿರುತ್ತದೆ ಎಂದು ಸ್ಥಳದಲ್ಲಿ ಮೊಕ್ಕಾಮಿರುವ ಉನ್ನತ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಕುಂದಾಪುರದ ಕೋಡಿ ಅಂತ ಒಂದು ಜಾಗದಲ್ಲಿ ಒಂದು ಗುಂಪು ಘರ್ಷಣೆ ಆಗಿದೆ. ಆ ಗುಂಪು ಘರ್ಷಣೆಯಲ್ಲಿ ನಮ್ಮ ಪೊಲೀಸರು ಎಲ್ಲ ಚದುರಿಸ್ತಿದ್ದಾರೆ. ಎಲ್ಲ ಕ್ರೌಡ್ ಡಿಸ್ಪರ್ಸ್ ಆಗುವ ಸಮಯಕ್ಕೆ ಅವರು 3 ಅಂಗಡಿಗೆ ಕಲ್ಲು ತೂರಾಟ ಮಾಡಿದ್ರು. ಅಲ್ಲಿ ಡ್ಯಾಮೇಜ್ ಆಗಿದೆ, ಒಬ್ಬರಿಗೆ ಸಣ್ಣ ಗಾಯ ಆಗಿದೆ. ಆ ಘಟನೆ ಆದಮೇಲೆ ನಾವು ಅಲ್ಲಿ ನಮ್ಮ ಪಿಕೆಟಿಂಗ್ಸ್ ಮಾಡಿದ್ದೀವಿ. ನಮ್ಮ KSRP ಮತ್ತು ನಮ್ಮ ಎಲ್ಲ ಆಫೀಸರ್ಸ್ ತಕ್ಷಣ ಹೋಗಿದ್ದಾರೆ. ಇಲ್ಲಿವರೆಗೆ ಅಲ್ಲಿ ಈಗ 11 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ.